ನಟರಾಜ್ ಅವ್ರಿಗೆ ಏನ್ ಗೊತ್ತಾ, ನೀವು ಎಷ್ಟು ವಿಳಂಬ ಮಾಡ್ತೀರಿ ಅಷ್ಟೇ ಟೀಕೆ ಅಂತ. ಮಾನ್ಯ ಏಕ ವ್ಯಕ್ತಿಯ ಮಂತ್ರಿಮಂಡಲ ಇತ್ತು ಯಡಿಯೂರಪ್ಪ, 55 ದಿನ ಮಂತ್ರಿಮಂಡಲ ಇತ್ತು. ಅವತ್ತು ರಿವೀಲ್ ಮಾಡಿದ್ರು ಯಾರು ಯತ್ನಾಳ್ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ 2,000 ಕೋಟಿ ಕೊಡಬೇಕು, ಮಂತ್ರಿ ಆಗ್ಲಿಕ್ಕೆ 100 ಕೋಟಿ ಕೊಡ್ಬೇಕು ಅಂತ. ಅವರಲ್ಲಿ ಇರ್ಬೋದೇನೋ ಆ ತರ ಹರಾಜು ಹಾಕೋ ಪ್ರಕ್ರಿಯೆ. ವಿರೋಧ ಪಕ್ಷ ನಾಯಕ ಅಶೋಕನ 6 ತಿಂಗಳು ವಿರೋಧ ಪಕ್ಷ ನಾಯಕ ಆಯ್ಕೆ ಮಾಡಿರಲಿಲ್ಲ. ನಾವು ಸೆಷನ್ ನಡೆಸಿದ್ವಿ, 2 ಸೆಷನ್ ನಡೆಸಿದ್ವಿ ವಿರೋಧ ಪಕ್ಷ ನಾಯಕ ಇಲ್ದಲೆ ಹರಾಜು ಹಾಕಿ ತಗೊಂಡು ಬಂದಿರ್ಬೋದು. ನೋಡ್ರಿ, ಇದು ಹೇಳಿಕೆಗಳಿಗೆ ಸುಮ್ಮನೆ ಹಾರಿಕೆ ಉತ್ತರ ಮಾತುಗಳು ಆಗ್ತಾವ ಅಷ್ಟೇ, ಇದರೊಳಗೆ ಸತ್ಯಾಂಶ ಇಲ್ಲ. ಆಮೇಲೆ ಮಾನ್ಯ ಮುಖ್ಯಮಂತ್ರಿ ಅಲ್ವಾ, ನೀವು ಎಷ್ಟು ವಿಳಂಬ ಮಾಡ್ತೀರಾ ಅಷ್ಟು ಮಾತಾಡ್ತಾರೆ. 14 ಜನ ಮಂತ್ರಿಮಂಡಲ ಸ್ಪಷ್ಟವಾಗಿ ಡೇ 1 ಇಂದ 2 ತಿಂಗಳ ಕಾಲ ಇಡೀ ರಾಜ್ಯವನ್ನು ಸುತ್ತಿದೆ, ಕೆಲಸವನ್ನ ಮಾಡಿದೆ, ನಿರಂತರವಾಗಿ ಕೆಲಸ ಮಾಡಿದೆ, ರಾತ್ರಿ ಆಗಲೂ ನೋಡದಲೆ. ಒಂದೇನಂದ್ರೆ, ಈಗ ಮುಖ್ಯಮಂತ್ರಿಗಳು ಪರಮಾಧಿಕಾರ ಏನು ಮಂತ್ರಿಮಂಡಲವನ್ನು ರಚನೆ ಮಾಡುವಂಥದ್ದು. ಮುಖ್ಯಮಂತ್ರಿಗಳು ಪರಮಾಧಿಕಾರ ಆದರೂ ಕೂಡ ಹಿರಿಯ ನಾಯಕರನ್ನ ಸಮಾಲೋಚನೆ ಮಾಡೋದು, ಅವ್ರ ಜೊತೆ ಸಂವಾದ ಮಾಡುವಂಥದ್ದು ಒಂದು ವಾಡಿಕೆ. ಅದನ್ನ ಹೈಕಮಾಂಡ್ ಕೂಡ ಮನವರಿಕೆ ಮಾಡಿಕೊಟ್ಟು ಈಗ ಖರ್ಗೆ ಸಾಹೇಬರು ತೀರ್ಮಾನ ಮಾಡಬೇಕಿತ್ತು. ಕರ್ನಾಟಕ ರಾಜ್ಯದವರು, ಅವರು AICC ಅಧ್ಯಕ್ಷರವರು, ಅವರು ರಾಹುಲ್ ಗಾಂಧಿ ಅವರು ಕೂಡ ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡ್ತೀವಿ, ವಿರೋಧ ಪಕ್ಷದ ನಾಯಕರಿದ್ದಾರೆ ಅವರು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಯಾವ ಪಟ್ಟಿಯನ್ನು ಕೊಟ್ಟು ಬಂದಿದ್ರು ಅದೇ ಪಟ್ಟಿಗೆ ಅನುಮೋದನೆ ಬಂದಿರೋದು. 20 ಜನಕ್ಕೆ ಮಂತ್ರಿ ಆಗಬೇಕಾದ್ರು 60 ಜನ ಆಕಾಂಕ್ಷಿಗಳಿದ್ರು. ಎಲ್ಲರೂ ಪ್ರಬಲರೇ, ಎಲ್ಲರೂ ನಾಯಕತ್ವನೇ ಇದೆ, ಎಲ್ಲರೂ ಸಾಮರ್ಥ್ಯ ಕ್ಷಮತೆ ಜಾಸ್ತಿನೇ ಇದೆ. ಸೊ ಈಗ ಯಾರು ಕೊಡೋದು ಯಾರಿಗೆ ಬಿಡೋದು, ಕೊನೆಗಳಿಗೆವರೆಗೂ ಒತ್ತಡ ಇದ್ದೇ ಇತ್ತು. ಅಷ್ಟು ಬಿಟ್ರೆ ಇದರೊಳಗೆ ಏನೋ ಒಂದು ಹೈಕಮಾಂಡ್ ತೀರ್ಮಾನ ಮಾಡಿದೆ, ಮುಖ್ಯಮಂತ್ರಿಗಳು ರಬ್ಬರ್ ಸ್ಟಾಪ್ ಆಗಿದ್ದಾರೆ ಏನಿಲ್ಲ. ಮುಖ್ಯಮಂತ್ರಿಗಳು ಅತ್ಯಂತ ಕ್ರಿಯಾಶೀಲ. ನಾಗೇಂದ್ರ ಬಾಬು ಅವರ ಹತ್ರ, ಉತ್ಕರ್ಷ್ ಹತ್ರ ಬರ್ತೀನಿ, ಒಂದು ಬ್ರೇಕ್ ತಗೊಳ್ಳೇಬೇಕಾ ಪರಿಸ್ಥಿತಿ ಇದೆ. ಪ್ರಶ್ನೆ ಏನಪ್ಪಾ ಅಂದ್ರೆ, ಕಂಪ್ಲೀಟ್ ಆಗಿ ಇದನ್ನ ಸಾಲ್ವ್ ಮಾಡ್ಬಿಡೋಣ ಸದ್ಯಕ್ಕೆ, ಅದಾದ್ಮೇಲೆ ಬರುತ್ತೆ ಇನ್ನೊಂದು ಅಸಮಾಧಾನ, ಅದನ್ನ ಸೆಪರೇಟ್ ಆಗಿ ಹ್ಯಾಂಡಲ್ ಮಾಡಬೇಕು. ಯಾಕಂದ್ರೆ ಖಾತೆಗಳು ಹಂಚಿದಾಗ ಇನ್ನೊಂದು ಅಸಮಾಧಾನ ಇದೆ. ಕೃಷಿ ನನಗೇ ಬೇಕು, ಸಮಾಜ ಕಲ್ಯಾಣ ನನಗೇ ಬೇಕು, ಕಾರ್ಮಿಕ ಇಲಾಖೆ ಖಾತೆ ನನಗೇ ಬೇಕು. ಈ ರೀತಿ ಪ್ರಮುಖ ಖಾತೆಗಳಿಗಾಗಿ ನೆಕ್ಸ್ಟ್ ರೌಂಡ್ ಆಫ್ ಪೈಪೋಟಿ ಇದೆ. ಅದು ಇದ್ರ ಜೊತೆ ಸೇರ್ಬಿಟ್ರೆ ಮತ್ತೆ ಹೈಕಮಾಂಡ್ ತಲುಪಿಸಿ. ಉತ್ಕರ್ಷ್ ಏನ್ ಗೊತ್ತೇನ್ರಿ, ಈಗ ಫಸ್ಟ್ ಇದನ್ನ ಸಾರ್ಟ್ ಔಟ್ ಮಾಡ್ಬಿಡೋಣ. ಈ ಯಾರಿಗೆ ಆಕಾಂಕ್ಷೆ ಇದೆ, ಯಾರಿಗಿಲ್ಲ, ಸಮಾಧಾನಕರ ಪ್ರಶಸ್ತಿ ನಾನು ತೋರಿಸ್ನಲ್ಲ 5 ಏನೇನು ಸೂತ್ರಗಳ ಸಾಧ್ಯತೆ ಇದೆ ಅದನ್ನೆಲ್ಲ ಕೊಟ್ಟು ಶಮನ ಮಾಡಿ ಆಮೇಲೆ ಖಾತೆ ಹಂಚೋಣ ಅಂತ. ಏನಂತೀರಿ ಇದಕ್ಕೆ? ಸರ್, ಇಲ್ಲ, ಖಾತೆ ಹಂಚಬೇಕು, ಸಾರ್ಟ್ ಔಟ್ ಮಾಡ್ಬೋದು. ಆದ್ರೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಈಗ ಪ್ರಿಯಾಂಕಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಬಹಳ ಜೋರ್ ಘೋಷಣೆ ಕೊಟ್ರು, ಮೇ ಲಡ್ಕಿಯೂ ಲಡ್ಸಕ್ತಿಯು ಅಂತ. ಮಹಿಳೆಯರೇ ಇಲ್ವಲ್ಲ ಖಾತೆಯಲ್ಲಿ, ಹೆಂಗೆ ನಾವು ಸಾರ್ಟ್ ಔಟ್ ಮಾಡೋದು? ಲಡ್ಕಿ ಹೋ ಲಡೋ, ಅದನ್ನೇ ಕೊಟ್ಬಿಟ್ರೆ ನೀವು ಲಡಾಯಿಸೋದೇ ಇಲ್ವಲ್ಲ. ಆಮೇಲೆ ಇದೇ ನೋಡಿ, ಅದು ನಾಯಕತ್ವದ ಆಲೋಚನೆ ನೋಡಿ ನೀವು. ನಟರಾಜ್ ಗೌಡ್ರೆ, ರೈಟ್, ಒಂದು ಕೊಡ್ಲೇಬೇಕು. ನಾನು ಕಂಪ್ಲೀಟ್ ಮಾಡ್ತೀನಿ. ಲಡ್ತೇ ರಹೋ, ನಿಮಗೆ ನಾವು ಸ್ಥಾನ ಕೊಟ್ಟಿಲ್ಲ, ಲಡೋ. ಪ್ರಾತಿನಿಧ್ಯ ಇಲ್ಲ, ನೋಡಿ, ಮಹಿಳೆಯರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಅಂತಂದ್ರೆ, ಮಹಿಳೆಯರಿಗೆ ಈ ಬಾರಿ ಸಂಪುಟದಲ್ಲಿ ಅವಕಾಶ ಸಿಗದೆ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ನ ನಿಲುವೇನು ಮಹಿಳೆಯರ ವಿಚಾರ ಬಹಳ ಸ್ಪಷ್ಟವಾಗಿ ನಮಗೆ ತೋರಿಸುತ್ತೆ. ಆಮೇಲೆ ನಮ್ಮ ರಾಮಸ್ವಾಮಿ ಸರ್ ಹೇಳ್ತಾ ಇದ್ರು ಬಸವರಾಜ್ ಹೊರಟ್ಟಿ ಅವ್ರ ವಿಚಾರದಲ್ಲಿ ಬಹಳ ಸ್ಪಷ್ಟ ಇದು, ಎಲ್ಲಿ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನ CM ಅವ್ರು ಕರ್ಸ್ಕೋತಾರೆ ಬನ್ನಿ ಮನೆಗೆ ಅಂತ. ಅದು ಅವರ ಒಂದು ಫಾಲೋವರ್ಸ್ನ ಗುಂಪನ್ನು ಕೂರಿಸ್ಕೊಂಡು ಮಾತಾಡಿ ಫೋನ್ ಕರೆ ಮಾಡಿ ನೀವು ರಿಸೈನ್ ಮಾಡಲೇಬೇಕು ಅಂತ ಹೇಳ್ತಾರೆ. ಗೊತ್ತಿಲ್ಲ, ಅವರು ಬಸವರಾಜ್ ಹೊರಟ್ಟಿಯಾಗಿ ನಾವು ನೋಡ್ತಾ ಇಲ್ಲ. ವಿ ಆರ್ ಲುಕಿಂಗ್ ಅಟ್ ಹಿಮ್ ಆಸ್ ದ ಚೇರ್ಮನ್ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್. ಎಲ್ಲಿ ನಡೆದಿದೆ ಸರ್ ದೇಶದ ಇತಿಹಾಸದಲ್ಲಿ? ಅವ್ರ ದಿನ ಕಾಲಾವಕಾಶನೇ ಮುಗಿದಿಲ್ಲ. ನಿಮ್ಮ ಮತ್ತೆ ಪ್ರೊಫೆಸರ್ ನಡುವೆ ನಾನು ಪ್ರಶ್ನೆ ಕೇಳ್ತೀನಿ ನೋಡಿ. ಅಟ್ ದಿ ಎಂಡ್ ಆಫ್ ದ ಡೇ ಈ ಒಂದು ಅಪಾಯಿಂಟ್ಮೆಂಟ್ ಆಗೋದು ಸಂಖ್ಯಾಬಲದ ಮೇಲೆ. ಈಗ ಅಪ್ಪರ್ ಹೌಸ್ ಅಂದ್ರೆ ವಿಧಾನ ಪರಿಷತ್ತಲ್ಲಿ ಅವರು ಸಂಖ್ಯಾಬಲವನ್ನ ಸಾಧಿಸಿದ್ದಾರೆ. ಹೀಗಿದ್ದಾಗ ಒಂದು ಪತ್ರ ಬರೆದ್ರು ಅನ್ನೋದು ಕಾನ್ಸ್ಟಿಟ್ಯೂಷನಲಿ ರಾಂಗ್, ಬಟ್ ಪ್ರಾಕ್ಟಿಕಲಿ ಅದೇ ಅಲ್ವಾ ಆಗೋದು? Yes, ಅಲ್ಲಲ್ಲ, ಪ್ರಾಕ್ಟಿಕಲಿ ವಾಟ್ ಯು ಆರ್ ಟೆಲಿಂಗ್ ಇಸ್ ವೆರಿ ರೈಟ್. ಪ್ರಾಕ್ಟಿಕಲಿ ಎಲ್ಲ ನಾವು ನಡೆಸಂಗಿದ್ರೆ ಮತ್ತೆ ಕಾನ್ಸ್ಟಿಟ್ಯೂಷನ್ ಅವಶ್ಯಕತೆ ಏನಿದೆ ಸರ್? ಕಾನ್ಸ್ಟಿಟ್ಯೂಷನ್ ಫಾಲೋ ಮಾಡ್ಲೇಬೇಕಲ್ಲ. ಅದೇ ಆಗೋದಿದ್ರು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ನ ಪತ್ರದಲ್ಲಿ ಇವರು ಡೆಪ್ಯೂಟಿ ಸ್ಪೀಕರ್ ಅನ್ನ ಅಪಾಯಿಂಟ್ ಮಾಡ್ತಾರೆ ಅಂತಂದ್ರೆ ನಾವ್ ಎಲ್ಲೂ ನೋಡಿಲ್ಲಪ್ಪ. ಅದೆಲ್ಲ ಅನುಮೋದನೆ ಅಲ್ಲ, ಇಟ್ ಇಸ್ ನಥಿಂಗ್ ಬಟ್ ಅಪಾಯಿಂಟೆಡ್. KC ವೇಣುಗೋಪಾಲ್ ಯಾರು ಕೊಡ್ಲಿಕ್ಕೆ? ಬಿಟ್ಬಿಟ್ಟಿದ್ದಾರೆ ಕಾಂಗ್ರೆಸ್. ಹೈಕಮಾಂಡ್ ಕಲ್ಚರ್ ಬಗ್ಗೆ ಮಾತಾಡಿದ್ವಲ್ಲ, ಅದು ಯಾವ ಲೆವೆಲ್ ಇದೆ ಅಂದ್ರೆ ಇವತ್ತು ಡೆಲ್ಲಿಯಿಂದಾನೆ ಸಭಾಪತಿಗಳ ನೇಮಕ ಆಗ್ಬಿಡೋದಾ? ಪ್ಲೀಸ್, ದಟ್ ಇಸ್ ಅನ್ಫಾರ್ಚುನೇಟ್. ಅದು ಆಗಬಾರ್ದು, ಆಗಿದ್ ತಪ್ಪು. ಬಟ್ ನಿಖಿಲ್, ಒಂದು ಕರೆಕ್ಷನ್ ದಟ್ ಐ ವುಡ್ ಲೈಕ್ ಟು ಮೇಕ್ ಇಸ್, ಒಮ್ಮೆ ನೀವು ಏನಾದ್ರು ಎಲೆಕ್ಷನ್ ಕಂಡಕ್ಟ್ ಮಾಡಿದ್ರೆ ಇಟ್ ಈಸ್ ಪಾಸಿಬಲ್ ದಟ್ ಪೀಪಲ್ ಲೈಕ್ ಹೊರಟ್ಟಿ ಮೈಟ್ ಸ್ಟಿಲ್ ವಿನ್. ಯಾಕೆ ಅಂತ ಹೇಳಿದ್ರೆ ಆ ವ್ಯಕ್ತಿತ್ವದ ಮೇಲೆ ಸಮಟೈಮ್ಸ್ ಈವನ್ ವಿತ್ ಇನ್ ದ ಪಾರ್ಟಿ ದೇ ಆರ್ ರೆಡಿ ಟು ಗೋ ಅಗೇನ್ಸ್ಟ್ ದಿ ವಿಶಸ್.
ಇದು ಪಾಸಿಬಲ್ ಆಗುತ್ತೆ. ಯಾಕೆಂದ್ರೆ ನೀವು ಇಫ್ ಯು ರಿಮೆಂಬರ್ ಅರ್ಲಿಯರ್ ಒನ್ ವೋಟ್ ಅಲ್ಲಿ ದಿ ಅರ್ಲಿಯರ್ ವಾಟ್ಸ್ ಇಸ್ ನೇಮ್ ಅವರು ಸ್ಪೀಕರ್ ಆಗಿ ಹಿ ಒನ್ ದ ಎಲೆಕ್ಷನ್. ಸೊ ಐ ಮೀನ್ ಇದು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿದಾಗ, ಸೊ ಇಟ್ಸ್ ನಾಟ್ ದಟ್ ಇಟ್ ಇಸ್ ನಾಟ್ ಪಾಸಿಬಲ್ ಅಂತಲ್ಲ, ಬಟ್ ಇವ್ರು ಮಾಡಬಾರ್ದಾಗಿತ್ತು. ಸಿ ಹೊರಟ್ಟಿ ವುಡ್ ಹ್ಯಾವ್ ರಿಸೈನ್ಡ್. ಇವತ್ತಿಗಾದ್ರೂ ಹೊರಟ್ಟಿ 14ನೇ ತಾರೀಕಿನ ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಅವರ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸಿಲಿ ಅವರು ಹಿ ವುಡ್ ನಾಟ್ ಎಕ್ಸ್ಪೆಕ್ಟ್ ಟು ಗೋ ಲೈಕ್ ದಿಸ್. ಇದು ಒಂದ್ ರೀತಿ ಶೇಮ್ ಮಾಡ್ದಂಗೆ ಮತ್ತು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಯನ್ನ ನಾವು ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ. ಬಿಕಾಸ್ ಅದು ನಾನ್ ಪಾರ್ಟಿಸನ್ ಪೊಸಿಷನ್ ಅಂತ ಯಾಕೆ ಮಾಡಿದ್ರು, ನೀವು ಯಾವುದೇ ಪಾರ್ಟಿಯಿಂದ ಎಲೆಕ್ಟ್ ಮಾಡಿದ್ರು ಕೂಡ ಅದು ನಾನ್ ಪಾರ್ಟಿಸನ್ ಪೊಸಿಷನ್ ಅಂತ. ಅದಕ್ಕೆ ಹಿಂದೆ ಹೇಗಿತ್ತು, ಅವರಿಬ್ರು ಕನ್ಸಲ್ಟೇಷನ್ ಮಾಡಿ ಸ್ಪೀಕರ್ನ ಒಂದು ಪಾರ್ಟಿಯಿಂದ ಮಾಡಿದ್ರೆ ಡೆಪ್ಯೂಟಿ ಸ್ಪೀಕರ್ನ ಇನ್ನೊಂದು ಪಾರ್ಟಿಯಿಂದ ಮಾಡಿ ದೇರ್ ವಾಸ್ ಸಮ್ ಕೈಂಡ್ ಆಫ್ ನೆಗೋಸಿಯೇಷನ್. ಅದು ಮಾಡೋದ್ರ ಮುಖಾಂತರವಾಗಿ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ನಾವು ಮ್ಯಾನೇಜ್ ಮಾಡ್ತಾ ಇದ್ವು, ಮೇಂಟೈನ್ ಮಾಡ್ತಾ ಇದ್ವು. ಬಟ್ ಅನ್ಫಾರ್ಚುನೇಟ್ಲಿ ಈಗ ಪೊಸಿಷನ್ ಅನ್ನ ನಾವು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಮತ್ತು ಪ್ರಾಕ್ಟೀಸ್ ಗಳನ್ನ, ಗುಡ್ ಪ್ರಾಕ್ಟೀಸಸ್ ಏನಿತ್ತು ಆ ಗುಡ್ ಪ್ರಾಕ್ಟೀಸಸ್ ಗಳನ್ನು ನಾವು ಕೊಲ್ತಾ ಇದೀವಿ ಅನ್ನುವಂತ ಒಂದು ಏನು ವ್ಯವಸ್ಥೆ ನಡೀತಾ ಇದೆಯಲ್ಲ, ದಿಸ್ ಈಸ್ ಆಕ್ಚುಲಿ ದ ವರಿಸಮ್ ಥಿಂಗ್ ಫಾರ್ ದ ಡೆಮೋಕ್ರಸಿ. ಸರಿ, ನಾವು ಯಾವಾಗ್ಲೂ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮಗೆ ಮ್ಯಾನೋವರಿಂಗ್ ಗೆ ಬೇಕಾದಷ್ಟು ಪಾಸಿಬಿಲಿಟೀಸ್ ಇದೆ. ಇವತ್ತೇನಾದ್ರು ನಮ್ಮ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿಸ್ಕೊಂಡು ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಸರ್ವೈವ್ ಆಗಿದೆ ಅಂತ ಹೇಳಿದ್ರೆ 78-80 ವರ್ಷ, ಇಟ್ ಈಸ್ ಓನ್ಲಿ ಬಿಕಾಸ್ ದೇರ್ ಇಸ್ ಎ ಫ್ಲೆಕ್ಸಿಬಿಲಿಟಿ ವಿತ್ ಇನ್ ದ ಕಾನ್ಸ್ಟಿಟ್ಯೂಷನ್. ರೈಟ್. ದೇರ್ ಇಸ್ ಎ ಪ್ರೊಸೀಜರಲ್ ಸ್ಪಿರಿಟ್ ಮತ್ತು ಪ್ರೊಸೀಜರಲ್ ಲಾ ಎರಡೂ ಇದೆ. ಅದೇ ಅವಕಾಶ, ಅದನ್ನ ಖಂಡಿತವಾಗಿ ಹೊರಟಿ ಮಾಡ್ಕೊತಾರೆ. ಅದಕ್ಕೆ ನಾವು ನೀವು ಪಾರ್ಟಿ ಲೆಟರ್ ಹೆಡ್ ಮೇಲೆ ಬರೆದು ನೀವು ನಿರ್ಗಮನ ಚರ್ಚೆ ಆಗಿದೆ ಸರ್. ಇಲ್ಲ, ನಾವು ಈಗ ಸಂಖ್ಯಾಬಲ ವೋಟ್ ಮಾಡಿ ಅವ್ರನ್ನ ಇಳಿಸ್ತೀವಿ. ಆಯ್ಕೆ ಆಗದೆ ಭೋಜೇಗೌಡರು ತಮ್ಮ ನೇಣು ಹಾಕೊಂಡ್ರಲ್ಲ, ಸೂಸೈಡ್ ಮಾಡ್ಕೊಂಡ್ರಲ್ಲ ಜೆಡಿಎಸ್ ಅವ್ರು ಹೇಳ್ಬೇಕು. ನಾಗೇಂದ್ರ ಬಾಬು ಧರ್ಮೇಗೌಡರು ಇದೇ ಕಾಂಗ್ರೆಸ್ ಅವರು ಹೇಳ್ಕೊಂಡು ಹೋಗ್ತಾರೆ. ಇಲ್ಲ ಇಟ್ ವಾಸ್ ದ ರೀಸನ್. ಒಂದೇನಂದ್ರೆ ಗೌರವಾನ್ವಿತವಾಗಿ ನಿರ್ಗಮನ ಆಗಬೇಕು, ಅದು ಚರ್ಚೆ ಆಗಿದೆ. ಮುಂಚೆನೆ ಹೊರಟ್ಟಿಯವ್ರ ಜೊತೆಗೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಯಾಕಂದ್ರೆ ಅವರು ಕೂಡ ದೊಡ್ಡ ದೊಡ್ಡ ಸ್ಥಿತಿಯಿಂದ ಗೌರವಯುತವಾಗಿ ನಿರ್ಗಮನ ಆಗ್ಲಿಕ್ಕೆ ಇಷ್ಟಪಟ್ಟಿದ್ದಾರೆ, ಅದರೊಳಗೆ ಎರಡನೇ ಮಾತಿಲ್ಲ. ನಾವು ಏನಂದ್ರೆ ಈಗ ಅಲ್ಲಿಂದ ಯಾರೋ ಲೆಟರ್ ಬಂದಿದ ತಕ್ಷಣಕ್ಕೆ ಅವರಿಂದ ಅಪಾಯಿಂಟ್ ಆಗ್ತದೆ ಅಂತಲ್ಲ, ಅದು ಒಂದು ಅನುಮೋದನೆ ಮಾಡಿ ಇಂಥವ್ರನ್ನ ಆಯ್ಕೆ ಮಾಡಿ ಅಂತ ಹೇಳಿ ನಮ್ಗೊಂದು ಸಜೆಷನ್ ಇದೆ. ಅದು ನಮ್ಮ ಏನ್ ರಿಕ್ವೆಸ್ಟ್ ಇದೆ ಅದನ್ನ ಅನುಮೋದನೆ ಹೇಳಿದಲ್ಲ ಸಮಾಧಾನ ಸೂತ್ರದಲ್ಲಿ ಅದು ಒಂದು ಸಭಾಪತಿ ಉಪಸಭಾಪತಿ GS ಪಾಟೀಲ್ ಅವ್ರನ್ನ ಎಸ್ ಪೊನ್ನಣ್ಣ ಅವರು ಮೂಡಾ ಕೇಸಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಎಷ್ಟು ಸಹಾಯ ಮಾಡಿದ್ದಾರೆ. ಇಸ್ ಅ ಫಸ್ಟ್ ಟೈಮ್ MLA. ಆಮೇಲೆ ಅವ್ರಿಗೆ ನೀವು ಮಂತ್ರಿಗಿರಿ ಕೊಡ್ಬೇಕಾ ಬೇಡವಾ ಅನ್ನೋದು ಪಾರ್ಟಿ ಪಾಲಿಸಿ ಆಗ್ತದೆ. ಫಸ್ಟ್ ಟೈಮ್ MLA ನೀವು ಅವರು ಕೊಡ್ತೀರಿ ಅಂದ್ರೆ ಪ್ರದೀಪ್ ಈಶ್ವರ್ನ ಯಾಕೆ ಬಿಡ್ತೀರಿ ಅನ್ನೋ ಪ್ರಶ್ನೆ ಬರ್ಬೋದು. ಇದೇ ರೀತಿ ಇನ್ನೊಬ್ರು ಪ್ರಶ್ನೆ ಬರ್ಬೋದು. ನಾಗೇಂದ್ರ ಬಾಬು ಅವ್ರಿಗೆ ನಾನು ಕೇಳೋದು, ಸರ್ ಏನ್ ಗೊತ್ತಾ, ಇಲ್ಲಿ ಖಾತೆ ಹಂಚಿಕೆದು ನಾನು ಅಲ್ಲೇ ಬಂದೆ, ಬಸವರಾಜ ರಾಯರೆಡ್ಡಿ ಅವ್ರು ಹೇಳಿದ್ದಾರೆ ನನಗೆ ಫೈನಾನ್ಸ್ ಕೊಟ್ಬಿಡಿ ಅಂತ. ಹಣಕಾಸು ನಾವು ಇಲ್ಲಿವರೆಗೂ ನೋಡಿರೋ ಹಾಗೆ ವೆರಿ ರೇರ್ಲಿ CM ಆಫೀಸಿಂದ ಹೊರಗೆ ಹೋಗಿರೋದು. ಬಹುತೇಕ ಪ್ರಕರಣಗಳಲ್ಲಿ, ಬಹುತೇಕ ಅವಧಿಗಳಲ್ಲಿ ನಾವು ನೋಡಿದೀವಿ ಮುಖ್ಯಮಂತ್ರಿನೇ ಇಟ್ಕೋತಾರೆ ಅದನ್ನ. ಆದ್ರೆ ಇವರು ಅಷ್ಟು ಓಪನ್ ಆಗಿ ಹೇಳ್ತಾರೆ. ಇದಕ್ಕೆ ನಾವು ಸ್ವಲ್ಪ ರಾಜಕೀಯ ಲೇಪನ, ಒಂದು ಟ್ವಿಸ್ಟ್ ಕೊಡ್ಬೇಕಾಗ್ತದೆ. ಇವ್ರು ಎಷ್ಟೇ ಅಂದ್ರೂ ಸಿದ್ದರಾಮಯ್ಯನ ಗುಂಪು ಅಥವಾ ಬಣದಲ್ಲಿ ಗುರುತಿಸ್ಕೊಂಡಂತ ವ್ಯಕ್ತಿ. ಅವ್ರಿಗೆ ಗೊತ್ತಿದೆ ಮುಖ್ಯಮಂತ್ರಿಗಳು ಬಹುತೇಕವಾಗಿ ಅವರೇ ಇಟ್ಕೋತಾರೆ ಅಂತ ಫೈನಾನ್ಸ್ ಅಂದ್ರೂ ಅಭಿವ್ಯಕ್ತಿ ಬಹಿರಂಗವಾಗಿ ಹೇಳಿಕೆ ಕೊಟ್ಬಿಡ್ತಾರೆ. ನಿಖಿಲ್ ಅವರೇ, ನೀವು ನಿಜವಾಗ್ಲೂ ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಈ ವಿಚಾರ. ನಾನು ಆಗಲೇ ಒಂದು ಮಾತನ್ನು ಹೇಳಿದೆ, ಗುಂಪುಗಾರಿಕೆ ಅಂತಕ್ಕಂಥದ್ದು. ಈ ಗುಂಪುಗಾರಿಕೆಯಲ್ಲಿ ಹೆಂಗೋ MLA ಮಿನಿಸ್ಟರ್ಗಳು ಆಗೋದ್ರು. ಈಗ ಇರ್ತಕ್ಕಂಥದ್ದು ಎರಡನೇ ಪಾರ್ಟ್ 2 ಖಾತೆ ಹಂಚಿಕೆ. ಸರ್, ಒಲ್ಲದ ಖಾತೆ ಅಂತಕ್ಕಂಥದ್ದು ಭಾರಿ ಡೇಂಜರಸ್. ಇವಾಗ ನೀವು ಖಾತೆಗಳು ಅನಿಸ್ತಿದ್ದೀರಲ್ವಾ, ನೀವು ಹೇಳಿರೋದು, ನೀವು ಸತ್ಯ ಹೇಳಿದ್ದೀರಿ. ಒಲ್ಲದ ಖಾತೆಗಳು ಅಂತಕ್ಕಂಥದ್ದು ಯಾರು ನೀವು ಸ್ಟಾರ್ಟಿಂಗೇನೇ 2.0 ಏನು ಮಿನಿಸ್ಟರ್ಗಿರಿ ಕೊಟ್ರಿ, ಕೆಲವು ಒಲ್ಲದ ಖಾತೆಗಳನ್ನ ಕೊಟ್ಟರೆ ರಾಮಲಿಂಗಾರೆಡ್ಡಿ ಅವರು ಸಾಕ್ಷಿ. ಅದಕ್ಕೆ ಈ ವಿಚಾರದಿಂದನೇ ಕಾವೇರಿಲಿ ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಿಸಬೇಕಾಯ್ತು. ಒಂದು ನಿಮಿಷ, ಯಾವುದೇ ಇನ್ವಾಲ್ವ್ಮೆಂಟ್ ಇರಲಿಲ್ಲ, ಯಾವ ಅಧಿಕಾರಿಗಳಿಗೂ ಅವ್ರು ಸೂಚನೆ ಕೊಡಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಕಾವೇರಿದು ಕುತ್ತಿಗೆ ತಂದ್ಕೊಂಡ್ವಿ ಅವತ್ತು. ಈ ಒಲ್ಲದ ಖಾತೆ ವಿಚಾರಗಳಲ್ಲಿ ಯಾವ ಮಟ್ಟಕ್ಕಾಗುತ್ತೆ ಅಂತಂದ್ರೆ, ನಿಮ್ಗೊಂದು ಮಾತು ಹೇಳ್ತಿದ್ದೀನಿ, ಆಸಕ್ತಿ ಇಲ್ಲದೆ ಇರೋ ಖಾತೆಗಳನ್ನ ಕೊಟ್ಟು ಬಿಟ್ರೆ ಅದು. ಆಮೇಲೆ ನಮ್ಮ ಇವರು ನಂಜೇಮಠ ಅವರು ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ. ಕೇಂದ್ರದಲ್ಲಿ ಕೆಲವರು ಅವರ ಪದಬಳಕೆಯಲ್ಲಿ ನೋಡಿ ನೀವು, ಕೇಂದ್ರದಲ್ಲಿ ಕೆಲವರು ಹುಚ್ಚರಿದ್ದಾರೆ ಅಂತಕ್ಕಂಥ ಪದಬಳಕೆ ಮಾಡ್ತಾರೆ. 70 ರಿಂದ 85 ಬರೀ ಜನ ಇದು ದುಡ್ಡು ಕೊಟ್ಟೆ ಬಂದಿರತಕ್ಕಂಥದ್ದು ಅನ್ನೋದು ಮಾತು ಕೂಡ ಹೇಳ್ತಾರೆ. ಆಮೇಲೆ ಈ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಏನಾಗಿದೆ ಅಂತಂದರೆ, ಯಾವ ಪೇಮೆಂಟ್ ಸೀಟ್ಗಳು ಈ ರೀತಿ ಬಂದಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಪರವಾದಂಥ ಯಾವುದೇ ಕಾಳಜಿ ತೋರಿಸೋದಕ್ಕೆ ಸಾಧ್ಯನೇ ಇಲ್ಲ. ಬಂಡವಾಳ ಹಾಕಿದ್ವಿ, ಬಂಡವಾಳ ತಗೋಬೇಕು ಅಂತಕ್ಕಂಥ ಪರಿಸ್ಥಿತಿ ಬರುತ್ತೆ ಇಲ್ಲಿ. ಆಮೇಲೆ
ಪೀರಿಯಡ್ ಶಾರ್ಟೇಜ್ ಇದೆ. ಎಷ್ಟು ಬೇಗ ನಾವು ರಿಕವರಿ ಮಾಡ್ಕೋಬೇಕಲ್ವಾ? ಹಾಕಿರೋ ಬಂಡವಾಳ ಸಣ್ಣ ಪುಟ್ಟ ಕಮ್ಮಿ ಬೇರೆ, time ಬೇರೆ ಕಮ್ಮಿ ಇದೆ. ಕಮ್ಮಿ ಇನ್ನು ಇದೆ. ಒಂದು ವರ್ಷ, ಒಂದೂವರೆ ವರ್ಷ. ಅದನ್ನೇ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಯಾವುದೇ ಕಾರಣಕ್ಕೂ ಈ ಗುಂಪುಗಳಿಂದ ಈ ಗುಂಪಲ್ಲಿಷ್ಟು ಈ ಗುಂಪಲ್ಲಿಷ್ಟು ಈ ಗುಂಪಲ್ಲಿಷ್ಟು ಈ ಖಾತೆ ಹಂಚಿಕೆ ಯಾರಿಗೆ ಏನು ಕೊಡಬೇಕು, ಇಲ್ಲ ನೀವು ಇದು ತಗೊಳ್ರಿ ಅದು ತಗೊಳ್ರಿ, ಇಲ್ಲ ನನಗೆ ಅದು ಬೇಡ ಅದು ಬೇಕು, ಅದು ಬೇಡ ಅನ್ನೋದಾದರೆ ನಾನು ಅದರಲ್ಲಿ ನಾನು ನೆಗ್ಲೆನ್ಸಿ ಮಾಡ್ತೀನಿ. ಗೃಹ ಮಂತ್ರಿಗಳಿದ್ದಾರೆ ಸನ್ಮಾನ್ಯ ಇವರು ಯಾರು ನಮ್ಮ ಅಶೋಕ್ ಪಟ್ಟಣ್ ಹೇಳ್ತಾರೆ, ಸರ್ ಹೆಂಗೋ ಜಾತಿಗಳ ವಿಷಯ ನೀವು ಡಿವೈಡ್ ಮಾಡಿದ್ರಿ, ಉಪಜಾತಿಗಳಲ್ಲಿ ಹುಟ್ಟಿದ್ದೀನಿ ನಾನು, ಅಟ್ಲೀಸ್ಟ್ ಇಂಥ ಜಾತಿಯವನ್ನಾದರೂ ಕನ್ಸಿಡರ್ ಮಾಡಿ ಅಂತಕ್ಕಂಥ. ಬೇಲೂರು ಗೋಪಾಲಕೃಷ್ಣ ಹೇಳ್ತಾರೆ, ಕನ್ನಡಕ ತೆಗಿಲ್ಲ, ಕಣ್ಣಲ್ಲಿ ನೀರು ಬರ್ತಾ ಇದೆ ನನಗೆ, ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ, ತೋರಿಸ್ಬೇಕಾ ಅಂತಾರೆ. ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಇವ್ರಿಗೆ ಅಧಿಕಾರ ಮುಖ್ಯ ಅಷ್ಟೇನೆ, ಜನಗಳ ಕಾಳಜಿ ಮುಖ್ಯ ಅಲ್ಲವೇ ಅಲ್ಲ ಅಂತಕ್ಕಂಥ ಬೇಲೂರು ಗೋಪಾಲ್ ಕೃಷ್ಣ ಅವ್ರು ಒಂದು ಅಬ್ಸರ್ವೇಷನ್ ನಾನು ನೆನ್ನೆ ಮಾಡಿದ್ದು. ಅವ್ರು ಹೇಳಿಕೆ ಕೊಟ್ಟರು, ನಾನು ಸೂಟ್ ಕೇಸ್ ಕೊಟ್ಟಿದ್ರೆ ನಾನು ಮಂತ್ರಿ ಆಗ್ತಿದ್ದೇನೆ ಅಂತ. ಕೊಟ್ಟಿದ್ದು ಯಾವ ಪ್ರೆಮಿಸಸ್ ಅಲ್ಲಿ ಸರ್? ಇಟ್ ವಾಸ್ ಇನ್ ದ ಪ್ರೆಮಿಸಸ್ ಆಫ್ ಸ್ಟೇಟ್ ಪ್ರೆಸಿಡೆಂಟ್ ಬಿ ಕೆ ಹರಿಪ್ರಸಾದ್ ಅವರು ಮನೇಲಿ ನಿಂತ್ಕೊಂಡು ಹೇಳಿಕೆ ಕೊಡ್ತಾರೆ, ನಾನ್ ಸೂಟ್ ಕೇಸ್ ಕೊಟ್ಟಿದ್ರೆ ಮಂತ್ರಿ ಆಗ್ತೀನಿ. ನೆನೆ ಕೊಟ್ಟಿದ್ದಾರೆ ಮಾಧ್ಯಮಕ್ಕೆ ಹೇಳಿಕೆ ಅವರು. ಸಂಧಾನ ಸಭೆ ಅಂತ ರಾಜ್ಯಾಧ್ಯಕ್ಷರ ಮನೆಯಲ್ಲಿ ನಿಂತ್ಕೊಂಡು ನೀವು ಹೇಳಿಕೆ ಕೊಡ್ತೀರಿ ಅಂತಂದ್ರೆ ಶಂಕುವಿಂದನೇ ತೀರ್ಥ ಬಂದಿರ್ಬೇಕಲ್ವಾ? ಪ್ರಬಲವಾಗ ಅವರು ಮನೆ ಮಕ್ಕಳಾಗಿದ್ರೆ ನಮಗೆ ಹೇಳಿದ್ದಾರೆ. ಸರ್ ನೋಡಿ, ನಾನು ಹೇಳೋದೇನ್ ಗೊತ್ತಾ, ಕಾಂಗ್ರೆಸ್ ಇಸ್ ಅ ಗ್ರ್ಯಾಂಡ್ ಓಲ್ಡ್ ಪಾರ್ಟಿ. ಅನೇಕ ಜನ ಹಿರಿಯ ನಾಯಕರಿದ್ದಾರೆ, ನಮಗೆ ಅವ್ರ ಬಗ್ಗೆ ಗೌರವ ಇದೆ. ಆದ್ರೆ ಇವತ್ತು ಈ ಸಚಿವ ಸಂಪುಟ ಸಭೆಯನ್ನು ನೋಡಿದಾಗ ನಿರೀಕ್ಷೆ ಇಟ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾನು ಹೇಳ್ತೀನಿ ಸರ್, ನೀವು ಕೊಟ್ಟಿದ್ರೆ ತನ್ವೀರ್ ಸೇಠ್ ಅಂತ ಪ್ರಬುದ್ಧರು ಕೊಡ್ಬೋದಾಗಿತ್ತು. ಯಾವ್ದೋ ಜಮೀರ್ ಅಹಮದ್ ಖಾನ್ ಇಂಥವ್ರಿಗೆಲ್ಲ ಕೊಟ್ಕೊಂಡು ನಿರೀಕ್ಷೆ ಮಾಡಕ್ಕಾಗತ್ತಾ? ಬಿಡಿ. ಇಲ್ಲಿ ಹರೀಶ್ ಅವ್ರ ಹತ್ರ ಒಂದೇ ಒಂದ್ ಸೆಕೆಂಡ್. ಪ್ರೊಫೆಸರ್ ನಾನು 2 ದಿವಸದಿಂದ ಇದನ್ನೇ ಚರ್ಚೆ ಮಾಡ್ತಿದ್ದೀನಿ. ಐ ಹ್ಯಾವ್ ಕಾಲ್ಡ್ ದಿಸ್ ದಿ ಎಲೆಕ್ಷನ್ ಕ್ಯಾಬಿನೆಟ್. ಇನ್ನೇನು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗೋದಿಲ್ಲ ಈ ಕ್ಯಾಬಿನೆಟ್ ನಲ್ಲಿ. ದಿಸ್ ಇಸ್ ದ ಕ್ಯಾಬಿನೆಟ್ ವಿಚ್ ವಿಲ್ ಮೋರ್ ಆರ್ ಲೆಸ್ ಬ್ರಿಂಗ್ ಇನ್ ಆರ್ ಫೇಸ್ ದ ನೆಕ್ಸ್ಟ್ ಎಲೆಕ್ಷನ್. ಒಪ್ತೀರಾ? ಕರೆಕ್ಟ್. ಹಾಗಾಗೋದಾದ್ರೆ ಬಿ ಆರ್ ಪಾಟೀಲ್ ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ? ಆಳಂದದ ಶಾಸಕರಿದ್ದಾರೆ, ಅವ್ರು ಹೇಳಿದ್ರು, ನಾನು ಕಾಂಗ್ರೆಸ್ಗೆ ವೋಟ್ ಚೋರಿ ಅನ್ನೋ ದೊಡ್ಡ ಅಸ್ತ್ರವನ್ನೇ ಕೊಟ್ಟೆ, ಆದ್ರೆ ನನ್ನ ಈ ತರ ಕಡೆಗಣಿಸಿದ್ರೆ ಮುಂದಿನ ಚುನಾವಣೆಯಲ್ಲಿ ತೋರಿಸ್ತೀನಿ ಅಂತ ಇವರು ಬಹಿರಂಗವಾಗಿ ಹೇಳಿದ್ದಾರೆ. ಹೇಳದೇ ಇರುವಂತಹ ಶಾಸಕರು ಎಷ್ಟು ಜನ ಇರಬಹುದು? 1 ಡಜನ್ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಅಲ್ಲಿ ಇದ್ದಂತ 1 ಡಜನ್ ಸಚಿವರನ್ನ ನೀವು ಹೊರಗಿಟ್ಟಿದ್ದೀರಿ. 2 ಡಜನ್ ಶಾಸಕರಿಗೆ ನೀವು ನಿರಾಸೆ ಉಂಟು ಮಾಡಿದ್ದೀರಿ. ಸೊ ವಾಟ್ ಈಸ್ ದಿ ಎಲೆಕ್ಷನ್ ಕ್ಯಾಬಿನೆಟ್ಸ್ ರಿಯಲ್ ಪರಿಣಾಮ ಎಲೆಕ್ಷನ್ ಮೇಲೆ ಅಂತ ನನ್ನ ಪ್ರಶ್ನೆ ಪ್ರೊಫೆಸರ್. Now, one thing, you please see how Congress has been functioning for the last 2014 onwards. Congress really, they have come to some conclusion. If you want to quit the party, you can quit the party. Yeah. I will fight with those people who are already there because my day will come. One day I will also be the prime minister. No, ಒಂದು ಆಲೋಚನೆ ಬಂದಾಗೋಗಿದೆ. So if you find almost all the state elections, ಪ್ರತಿ ಒಂದು ಸಂದರ್ಭದ ಎಲೆಕ್ಷನ್ ಸಂದರ್ಭದಲ್ಲೂ majority of the people have left Congress and gone to other parties. They are not worried about how much they are losing. They are only worried that a day will come when I will win ಅಂತ. ಸೊ ಯಾವ ಪಕ್ಷ ಈ ಲೆವೆಲ್ಗೆ ಆಲೋಚನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ, ಬಿಕಾಸ್ ಚೇಂಜ್ ಈಸ್ ಪರ್ಮನೆಂಟ್, ನಾಟ್ somebody is going to sit there. Today Mr. Modi may be there, but a day will come when Mr. Modi will also have to get down. ಸೊ ಆ ದಿನ ಇಟ್ ವಿಲ್ ಬಿ ಮೈನ್ ಅನ್ನುವಂತ ಆಲೋಚನೆಯನ್ನು ಇಟ್ಕೊಂಡು ಇವರು ಪಕ್ಷ ನಡೆಸ್ತಾ ಇದ್ದಾರೆ. ಆ ರೀತಿ ನಡೆಸ್ತಾ ಇರೋದ್ರಿಂದನೇ ಇಲ್ಲಿವರೆಗೆ ಇವರಿಗೆ ಸೋಲು ಗೆಲುವಿನ ನಡುವೆ ಯಾವುದೇ ಡಿಫರೆನ್ಸ್ ಆಗ್ತಾ ಇಲ್ಲ. ಅನ್ಫಾರ್ಚುನೇಟ್ಲಿ ಇದೆಲ್ಲದರ ನಡುವೆ ಸಫರ್ ಆಗ್ತಾ ಇರ್ತಕ್ಕಂಥದ್ದು ಗುಡ್ ಗವರ್ನೆನ್ಸ್ ಅನ್ನುವಂಥದ್ದು. ಈ ಗುಡ್ ಗವರ್ನೆನ್ಸ್ ಎಲ್ಲಿವರೆಗೂ ನಮ್ಗೆ ಇಲ್ಲ, ವಿಚ್ ಎವರ್ ದ ಪಾರ್ಟಿ, ಅವ್ರು ಇಫ್ ದೇ ಡೋಂಟ್ ಕಾನ್ಸಂಟ್ರೇಟ್ ಆನ್ ದ ವೆಲ್ಫೇರ್ ಆಫ್ ದ ಪೀಪಲ್, ದ ಡೇಸ್ ಆರ್ ನಾಟ್ ದೇರ್ ವೇರ್ ಪೀಪಲ್ ಆರ್ ಗೋಯಿಂಗ್ ಟು ಪ್ರೊಫೆಸರ್, ಕಂಪ್ಲೀಟ್ಲಿ ಸೆಕೆಂಡ್ ದಟ್. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಪ್ರೊಫೆಸರ್. ಕಂಪ್ಲೀಟ್ಲಿ ಅಗ್ರಿ ಮಾಡ್ತೀನಿ ನಾನು. ಬರೀ ಗ್ಯಾರಂಟಿ ಸ್ಕೀಮ್ಗಳ ಘೋಷಣೆ, ಅದರ ಭಾಗಶಃ ಅನುಷ್ಠಾನದಿಂದ ಮುಂದಿನ ಚುನಾವಣೆಯಲ್ಲೂ ಮತ್ತೆ ಗೆದ್ದು ಬರ್ತೀವಿ ಅನ್ನೋ ಟೇಕನ್ ಫಾರ್ ಗ್ರಾಂಟೆಡ್ ಆಟಿಟ್ಯೂಡ್ ಮೇ ನಾಟ್ ವರ್ಕ್. 100% ಐ ಅಗ್ರಿ ವಿತ್ ಯು. ಥ್ಯಾಂಕ್ ಯು ಪ್ರೊಫೆಸರ್ ಫಾರ್ ಟೈಮ್. ಬಟ್ ನಟರಾಜ್ ಗೌಡ್ರೆ ಲಾಸ್ಟ್ ವರ್ಡ್. ಥ್ಯಾಂಕ್ ಯು. ಯಾರೇ ಅಸಮಾಧಾನಿತ ಶಾಸಕರು ಯಾವ ಹೇಳಿಕೆ ಕೊಟ್ಟರು ಅದು ಯಾವ ರೀತಿಯ ಇಂಪ್ಯಾಕ್ಟ್ ಅನ್ನು ಮಾಡೋದಿಲ್ಲ. ಇನ್ನು ಅವರ ವರ್ಚಸ್ಸು, ಅವರ ನಾಯಕತ್ವಕ್ಕೆ ಕೊಂದು ಬರ್ತದೆ, ಕಾರ್ಯಕರ್ತರಿಗೆ ಅಸಮಾಧಾನ ಆಗ್ತದೆ. ಹಾಗಾಗಿ ಆಮೇಲೆ ಎರಡನೇ ಭಾಗ ಯಾವ ರೀತಿಯಾಗಿ ಬಿಜೆಪಿ ಮತ್ತು JDS ಏನು ಟ್ವಿಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಏನೋ ಆಗಿರ್ಬೋದು, ಇಲ್ಲಿ ಹಣ ಕೊಟ್ಟಿರ್ಬೋದು ಅಂತ ನೋಡಿ. ನಾನು ಹೇಳಿದ್ನಲ್ಲ, ಒಳ್ಳೆ ಅದ್ಭುತವಾದ ಮಂತ್ರಿಮಂಡಲವನ್ನು ಮಾಡಿದ್ದಾರೆ. 2028 ಚುನಾವಣೆ ಮೇಲೆ ದೂರದೃಷ್ಟಿ ಇಟ್ಟಿದ್ದಾರೆ. ನಮ್ಮ ಪ್ರಣಾಳಿಕೆಯನ್ನು ಇಂಪ್ಲಿಮೆಂಟ್ ಮಾಡಿ 2028 150 ಗೆದ್ದು ಮುಂದೆ ಸರ್ಕಾರ ಮಾಡೋದೇ ನಮ್ಮ ಉದ್ದೇಶ. 3 ವರ್ಷಗಳ ಕಾಲ ಯಾವ ರೀತಿಯಾಗಿ ಅದ್ಭುತವಾದ ಸರ್ಕಾರವನ್ನು ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟರು, ಅದೇ ರೀತಿಯಾಗಿ ಮಾನ್ಯ DK ಶಿವಕುಮಾರ್ ಅದಕ್ಕಿಂತ ಚೆನ್ನಾಗಿ ಮುಂದುವರಿಸ್ತಾರೆ. ಆ ಭರವಸೆ ಜನತೆಗಿದೆ, ಕಾಂಗ್ರೆಸ್ ಕಾರ್ಯಕರ್ತರಿಗಿದೆ. 150 ಸೀಟ್ ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ.
ಅಲ್ಲಿಗೆ ಬಿಡೋಣ ಅಲ್ಲಿಗೆ ಬಿಡೋಣ. ಓಕೆ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ನಾಗೇಂದ್ರ ಬಾಬು ಅವರೇ, ನಟರಾಜ್ ಗೌಡ ಅವರೇ, ಉತ್ಕರ್ಷ್ ಅವರೇ, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಮಜಾ ಏನ್ ಗೊತ್ತಾ ನಿಮ್ಗೆ, ನನ್ನ ಪತ್ರಕರ್ತ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ರು, ಎಲ್ಲಾ ಸಚಿವರಿಗೂ ಕೋಟಡಿಗಳು ಅಲಾಟ್ ಆಗೋಗಿದೆಯಂತೆ, ಯಾರ್ಯಾರಿಗೆ ಯಾವ್ಯಾವ ಕೋಟಡಿ ಅಂತ. ಆದ್ರೆ ಪ್ಲೇಟ್ ಹಾಕ್ಸಕ್ ಆಗ್ತಾ ಇಲ್ಲ, ಯಾಕಂದ್ರೆ ಖಾತೆ ಗೊತ್ತಿಲ್ವೇ, ಬರೀ ಪೇಪರ್ ಮೇಲೆ ಮಾತ್ರ ಕೋಟಡಿ ಅಲಾಟ್ ಆಗಿರೋದು.